Hello everyone, welcome back to the channel. SSLC ಶಾರ್ಟ್ ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ ಡೇ 12ಗೆ ಬಂದು ರೀಚ್ ಆಗಿದ್ದೀವಿ. ನಾನು ಟ್ರ್ಯಾಂಗಲ್ಸ್ ಮೇಲೆ ಕ್ವಶನ್ಸನ್ನು ಕವರ್ ಮಾಡಿರಲಿಲ್ಲ, ಯಾಕಂದರೆ ಈಗೇನು ಮಾರ್ಚ್ 28, 2022 ಏನು ಬೋರ್ಡ್ ಎಕ್ಸಾಮ್ ಆಗ್ತಾಯಿದೆ, ಆ ಬೋರ್ಡ್ ಎಕ್ಸಾಮಲ್ಲಿ ಟ್ರ್ಯಾಂಗಲ್ಸ್ ಮೇಲೆ ಇರುವಂಥ ಕ್ವಶನ್ಸ್ಗಳ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ನೀವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿದ್ರೆ ಆ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ನಿಮಗೆ ಕಾಣುವಂಥದ್ದು ಎಮ್ ಸಿ ಕ್ಯೂಸಲ್ಲಿ 1 ಮಾರ್ಕ್ದು ಯಾವುದೋ ಒಂದು ಕ್ವಶನ್ ಕಾಣಿಸುತ್ತೆ. ಅದಾದಮೇಲೆ ಈ 5 ಮಾರ್ಕ್ದು ಏನು ಥೇರಮ್ ಇರುತ್ತಲ್ಲ, ಈ 5 ಮಾರ್ಕ್ದು ಥೇರಮ್ ಕಾಣಿಸುತ್ತೆ. ಮತ್ತು ಯಾವುದಾದ್ರೂ ಚಿಕ್ಕ ಪುಟ್ಟ 2 ಮಾರ್ಕ್ದು ಕ್ವಶನ್ ಕಾಣ್ತಾ ಇದೆ ಹೊರತು ಯಾವುದೇ ಲೆಂದಿ ಕ್ವಶನ್ಗಳು ಕಾಣ್ತಾ ಇಲ್ಲ. ಬಟ್ ಆದರೂ ಕೂಡ ನೀವು ಟ್ರ್ಯಾಂಗಲ್ಸಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂಥೇಳಿ ನಾನು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಚೂಸ್ ಮಾಡಿ ನಿಮಗೆ ಐಡಿಯಾನ ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಟ್ರ್ಯಾಂಗಲ್ ಸ್ವಲ್ಪ ಫಂಡಮೆಂಟಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಟ್ರ್ಯಾಂಗಲ್ ಇದೆ ಅಂದ್ಕೊಳ್ಳಿ. ಇಲ್ಲಿ ಈ ಟ್ರ್ಯಾಂಗಲ್ ಇನ್ನೊಂದು ಟ್ರ್ಯಾಂಗಲ್ಗೆ ಸಿಮಿಲರ್ ಆಗಿದೆ ಅಂದ್ಕೊಳ್ಳಿ. 2 ಟ್ರ್ಯಾಂಗಲ್ಗಳಿದಾವೆ ಇಲ್ಲಿ. ಸೊ ಈ ಟ್ರ್ಯಾಂಗಲ್ಗೆ ABC ಅಂತ ಹೆಸರು ಕೊಡ್ತೀನಿ. ಆಮೇಲೆ ಇನ್ನೊಂದು ಟ್ರ್ಯಾಂಗಲ್ PQR ಅಂತ ಹೆಸರು ಕೊಡ್ತೀನಿ. ಇವು ಒಂದಕ್ಕೊಂದು ಸಿಮಿಲರ್ ಇದಾವೆ ಅಂದ್ಕೊಳ್ಳಿ. ಟ್ರ್ಯಾಂಗಲ್ ABC ಈಸ್ ಸಿಮಿಲರ್ ಟು ಟ್ರ್ಯಾಂಗಲ್ PQR. ಈ ರೀತಿ ಇದ್ದರೆ ಒಂದೇ ಕಂಡೀಷನ್ ಗೊತ್ತಲ್ಲ ನಿಮಗೆ, ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ P ಆಗುತ್ತೆ, ಆ್ಯಂಗಲ್ B ಈಸ್ ಈಕ್ವಲ್ ಟು ಆ್ಯಂಗಲ್ Q ಆಗುತ್ತೆ. ಅದೇ ರೀತಿ ಆ್ಯಂಗಲ್ C ಈಸ್ ಈಕ್ವಲ್ ಟು ಆ್ಯಂಗಲ್ R ಆಗುತ್ತೆ. ಎಲ್ಲ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಇಲ್ಲಿರುವಂಥ ಆ್ಯಂಗಲ್ ಇದಕ್ಕೆ ಈಕ್ವಲ್, ಈ ಆ್ಯಂಗಲ್ ಈಕ್ವಲ್ ಆಗುತ್ತೆ, ಈ ಆ್ಯಂಗಲ್ ಈಕ್ವಲ್ ಆಗುತ್ತೆ. ಮತ್ತು ಸೈಡ್ಗಳು ಅಂದರೆ AB/PQ ಈಸ್ ಈಕ್ವಲ್ ಟು BC/QR ಈಸ್ ಈಕ್ವಲ್ ಟು AC/PR ಅಂತ ಆಗುತ್ತೆ. ಇದಷ್ಟು ನಿಮ್ಗೆ ಐಡಿಯಾ ಇದೆ. ಸೊ ಇಲ್ಲೇನಿದೆಯಲ್ಲ, ಒಂದೇದು ಬರೆದಿದ್ದೀನಿ, ಇದಕ್ಕೆ AAA ಸಿಮಿಲಾರಿಟಿ ಅಂತ ಕರೀತಾರೆ, ಇದಕ್ಕೆ SSS ಸಿಮಿಲಾರಿಟಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಇವು ಎರಡಾದಮೇಲೆ ಇನ್ನು ಬಂದಿರೋದು SAS ಕೂಡ ಇದೆ ಒಂದು, ಹೌದಾ, SAS ಇದೆ. ಸೊ ಇದ್ರ ಬಗ್ಗೆ ಕೂಡ ಐಡಿಯಾ ಇರಬೇಕು ನಿಮಗೆ. ಅದಾದಮೇಲೆ BPT ಗೊತ್ತಲ್ಲ ನಿಮಗೆ, BPT ಬಗ್ಗೆ ಐಡಿಯಾ ಇರಬೇಕು. ಏನು BPT ಏನು ಹೇಳುತ್ತೆ, ಇದ್ರ ಮೇಲೆ ಕೂಡ ಕ್ವಶನ್ಸ್ ಫ್ರೇಮ್ ಆಗ್ಬೋದು. ಯಾವುದಾದ್ರೂ ಟ್ರ್ಯಾಂಗಲ್ ಇದೆ ಅಂದ್ಕೊಳ್ಳಿ, ABC ಅಂಥೇಳಿ ಒಂದು ಲೈನನ್ನು ಎಳಿತೀರ ಈ ರೀತಿಯಾಗಿ. ಇದು XY ಅಂತ ಹೆಸರು ಕೊಡಿ ಇದಕ್ಕೆ. ಆಮೇಲೆ ಇಲ್ಲಿ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ಗೆ D ಆ್ಯಂಡ್ E ಅನ್ನಿ. ಸೊ ಒಂದು ವೇಳೆ ಏನಾದರೂ ಇಫ್ XY ಈಸ್ ಪ್ಯಾರಲಲ್ ಟು BC, XY ಅನ್ನೋಂಥದ್ದು BCಗೆ ಪ್ಯಾರಲಲ್ ಆಗಿದ್ದರೆ AD/DB ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, AE/EC ಆಗುತ್ತೆ. ಅದು ನಿಮ್ಗೆ ಐಡಿಯಾ ಇದೆ. BPT ಕಾನ್ವರ್ಸ್ BPT ಕೂಡ ಅರ್ಥ ಆಗಿರುತ್ತೆ ನಿಮಗೆ. ನೆಕ್ಸ್ಟ್, ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್ ಗೊತ್ತಲ್ಲ ನಿಮಗೆ. ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್ ಏನಾಗುತ್ತೆ ಹೇಳಿ ನೋಡೋಣ. ಇವೆರಡು ಟ್ರ್ಯಾಂಗಲ್ಗಳು ಒಂದಕ್ಕೊಂದು ಏನಿದ್ದಾವೆ, ಸಿಮಿಲರ್ ಇದ್ದಾವೆ. ಸೊ ಇದ್ರೆ ಏರಿಯಾ ಆಫ್ ಟ್ರ್ಯಾಂಗಲ್ ABC/ ಏರಿಯಾ ಆಫ್ ಟ್ರ್ಯಾಂಗಲ್ PQR ಈಸ್ ಈಕ್ವಲ್ ಟು ಏನಾಗುತ್ತೆ, AB/PQ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು BC/QR ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು AC/PR ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಐಡಿಯಾ ಇರುತ್ತೆ. ಇನ್ನು ಪೈಥಾಗರಸ್ ಥೆರಮ್ ಅಂತೂ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಪೈಥಾಗರಸ್ ಥೆರಮ್ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಅದರ ಪ್ರೂಫ್ಸ್ ಕೂಡ ನೋಡಿ. ಒಂದಂತರೂ ಕನ್ಫರ್ಮ್, ಏನು ಟ್ರ್ಯಾಂಗಲ್ಸಲ್ಲಿ 5 ಮಾರ್ಕ್ ಕ್ವಶನ್ಸ್ ಇರುತ್ತಲ್ಲ, ಆ 5 ಮಾರ್ಕ್ ಕ್ವಶನ್ ಒಂದಂತರೂ ಥೇರಮ್ ಅಂತೂ ಫಿಕ್ಸ್ ಇರುತ್ತೆ. ಆ ಥೇರಮಲ್ಲಿ BPT ಮತ್ತು ಪೈಥಾಗರಸ್ ಥೆರಮ್ ಏನಿದೆ, ಇವೆರಡು ಫೇಮಸ್. ಸೊ ಇದನ್ನು ಬಾರಿ ಕೇಳ್ತಿರ್ತಾರೆ. ಅದಕ್ಕೋಸ್ಕರ 5 ಮಾರ್ಕನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಉಳಿದಿರುವಂಥ ಕ್ವಶನ್ಸ್ ಕೆಲವೊಂದಿಷ್ಟು ಐಡಿಯಾಗಳನ್ನು ನಾನು ಕೊಡ್ತೀನಿ. ಸೊ ಒಂದನೇ ಕ್ವಶನ್ ನೋಡಿ, ಇಲ್ಲಿ MCQ ಯಾವ ರೀತಿಯಾಗಿದೆ ಅಂಥೇಳಿ. ಇನ್ ದ ಫಿಗರ್, ಇಫ್ ಟ್ರ್ಯಾಂಗಲ್ POQ ಈಸ್ ಸಿಮಿಲರ್ ಟು SOR, POQ ಈಸ್ ಸಿಮಿಲರ್ ಟು SOR, ಇವೆರಡು ಒಂದಕ್ಕೊಂದು ಸಿಮಿಲರ್ ಇದ್ದಾವೆ. PQ ರೇಷಿಯೋ ಟು RS ಈಸ್ ಈಕ್ವಲ್ ಟು 1:2. PQ ಅನ್ನುವಂಥದ್ದು ಇಲ್ಲಿದೆ ನೋಡಿ. ಸೊ ಇದು 1 ಪಾರ್ಟ್ ಆಗಿದ್ದರೆ, ಸೊ 1K ಅಂತ ಅಂದ್ಕೊಳ್ಳಿ ಇದನ್ನು. ಆಮೇಲೆ RS ಅನ್ನುವಂಥದ್ದು 2 ಪಾರ್ಟ್ ಆಗಿದೆ ನೋಡಿ ಇಲ್ಲಿ. ಸೊ RS ಅನ್ನುವಂಥದ್ದು ಇಲ್ಲಿದೆ, ಇದು 2K ಪಾರ್ಟ್ ಆಗಿದೆ. ಈಗೇನು ಕೇಳ್ತಿದ್ದಾರೆ, OP ರೇಷಿಯೋ ಟು OS ಎಷ್ಟಿದೆ ಅಂತ ಕೇಳ್ತಿದ್ದಾರೆ. OP ರೇಷಿಯೋ ಟು OS, ಸೊ ಇವೆರಡು ರೇಷಿಯೋ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಲ್ಲ, ಒಂದು ವೇಳೆ ಏನಾದರೂ ಈ PQ ಮತ್ತು SR ಅಂದರೆ ಅದೇ SR RS ಎಲ್ಲ ಒಂದೇ ಆಗುತ್ತಿದ್ದು. ಸೊ ಇವೆರಡು 1:2 ಇದ್ದರೆ, ಅದೇ ರೀತಿಯಾಗಿ OP ರೇಷಿಯೋ ಟು OS ಏನಾಗುತ್ತೆ, ಸೇಮ್ ನೋಡಿ ಇಲ್ಲಿ OP ರೇಷಿಯೋ ಟು OS ಅದು ಕೂಡ ಏನಾಗಬೇಕು, 1:2 ಆಗಬೇಕು. ಅದಕ್ಕೋಸ್ಕರ ಆನ್ಸರ್ ಇದಾಗುತ್ತೆ. ಯಾಕಂದರೆ ಒಂದಕ್ಕೊಂದು ಏನಿದಾವೆ ಇವು ಟ್ರ್ಯಾಂಗಲ್ಗಳು, ಈ ಟ್ರ್ಯಾಂಗಲ್ ಯಾವುದು POQ ಮತ್ತು SORಗಳು ಸಿಮಿಲರ್ ಇದ್ದಾಗ, ಮತ್ತು OP ರೇಷಿಯೋ ಟು OS ಕೂಡ ಏನಾಗಬೇಕು, 1:2 ಆಗಬೇಕು. ಈಗ ತಾನೇ ಹೇಳಿದ್ದೇನೆ ನಿಮಗೆ, 2 ಟ್ರ್ಯಾಂಗಲ್ಗಳು ಸಿಮಿಲರ್ ಇದ್ದರೆ ಕರೆಸ್ಪಾಂಡಿಂಗ್ ಸೈಡ್ಸ್ಗಳ ರೇಷಿಯೋ ಸೇಮ್ ಇರುತ್ತೆ ಅಂಥೇಳಿ. ಆಲ್ ರೈಟ್, ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಇನ್ ದ ಟ್ರ್ಯಾಪೀಜಿಯಮ್ ABCD ಅನ್ನುವಂಥದ್ದು ಟ್ರ್ಯಾಪೀಜಿಯಮ್, AB ಈಸ್ ಪ್ಯಾರಲಲ್ ಟು CD. ಈ AB ಅನ್ನುವಂಥದ್ದು CDಗೆ ಅಥವಾ DCಗೆ ಪ್ಯಾರಲಲ್ ಆಗಿದೆ. ಆ್ಯಂಡ್ AB ಈಸ್ ಈಕ್ವಲ್ ಟು 3 ಟೈಮ್ಸ್ CD. ಅಂದರೆ ಈ AB ಅನ್ನುವಂಥದ್ದು ಎಷ್ಟಿದೆ ಅಂದರೆ ಇದು 3 ಟೈಮ್ಸ್ ಆಫ್ CD ಇದೆ ಇದು.
ಓಕೆ, ಸಿ ಡಿಗಿಂತ 3 ಪಟ್ಟು ಹೆಚ್ಚಾಗಿದೆ. ಅಂದರೆ ಇದು ಸಿ ಡಿ ಏನಾದರೂ 3 ಸೆಂಟಿಮೀಟರ್ ಆಗಿದ್ದರೆ ಇದು 9 ಸೆಂಟಿಮೀಟರ್, ಅಥವಾ ಇದು 1 ಸೆಂಟಿಮೀಟರ್ ಆಗಿದ್ದರೆ ಇದು 3 ಸೆಂಟಿಮೀಟರ್, 3 ಟೈಮ್ಸ್ ಇದೆ ಅದು. ಮುಂದೆ ಏನು ಕೇಳ್ತಿದ್ದಾರೆ, ಫೈಂಡ್ ದ ರೇಷೋ ಆಫ್ ಏರಿಯಾಸ್ ಆಫ್ ಟ್ರ್ಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರ್ಯಾಂಗಲ್ ಸಿ ಒ ಡಿ. ಸೊ ಎ ಒ ಬಿ ಟ್ರ್ಯಾಂಗಲ್ ಇಲ್ಲಿದೆ, ಆಮೇಲೆ ಇನ್ನೊಂದು ಸಿ ಒ ಡಿ ಟ್ರ್ಯಾಂಗಲ್ ಇಲ್ಲಿದೆ. ಸೊ ಇವೆರಡೂ ಥರದ್ದು ಏರಿಯಾ ರೇಷೋನ ಕೇಳ್ತಿದ್ದಾರೆ. ತುಂಬ ಈಸಿ ಇದು, ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡಿ, ಇನ್ ಟ್ರ್ಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರ್ಯಾಂಗಲ್ ಸಿ ಒ ಡಿ, ಎ ಒ ಬಿ ಮತ್ತು ಸಿ ಒ ಡಿ ಆ ಟ್ರ್ಯಾಂಗಲ್ ತೊಗೊಳ್ಳಿ. ಎ ಒ ಬಿ ಒಂದು, ಸಿ ಒ ಡಿ ಒಂದು. ಇದರಲ್ಲಿ ಇವೆರಡು ಆ್ಯಂಗಲ್ಗಳು ಈಕ್ವಲ್ ಆಗ್ತಾವೆ ನೋಡಿ. ಇಲ್ಲಿ ಇವೆರಡು ಈಕ್ವಲ್ ಆಗಬೇಕು, ಯಾಕಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಅದಕ್ಕೇನು ಬರೀತೀನಿ, ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ. ಯಾಕಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಅದನ್ನು ಮೆನ್ಷನ್ ಮಾಡ್ತೀನಿ ಇಲ್ಲಿ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತೇಳಿ. ಅದೇ ರೀತಿಯಾಗಿ ಮುಂದುವರೆದು ನೋಡಿ, ಇಲ್ಲಿ ಈ ಡಿ ಸಿ ಮತ್ತು ಎ ಬಿಗಳು ಪ್ಯಾರಲಲ್ ಇದ್ದಾವೆ. ಇಲ್ಲಿರುವಂಥದ್ದು ಏನಾಗುತ್ತಿದ್ದು, ಈ ರೀತಿಯಾಗಿ ಸಿ ಎ ಅಂತ ಏನಿದೆಯಲ್ಲ, ಇದು ಟ್ರಾನ್ಸ್ಫರ್ಸಲ್ ಆಗಿರೋದ್ರಿಂದ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ಗಳು ಏನಾಗ್ತಾವೆ ನೋಡಿ, ಇಲ್ಲಿ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗೋದಿಲ್ವ ಇವು ಒಂದಕ್ಕೊಂದು. ಇಲ್ಲಿ ನೋಡಿ, ಇಲ್ಲಿರುವಂಥದ್ದು ಇವೆರಡು ಪ್ಯಾರಲಲ್ ಇದ್ದಾವೆ ಇವು. ಸೊ ಅದಕ್ಕೋಸ್ಕರ ಇವೆರಡು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತವೆ. ಅದಕ್ಕೋಸ್ಕರ ನಾನು ಏನಂತ ಬರೀತೀನಿ ಇಲ್ಲಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಬರೀತೀನಿ. ಹೌದಾ? ಅದೇ ರೀತಿಯಾಗಿ ಮುಂದುವರೆದು ಇಲ್ಲೊಂದು ಅಬ್ಸರ್ವ್ ಮಾಡಿ, ಮತ್ತು ಡಿ ಸಿ ಮತ್ತು ಎ ಬಿಗಳು ಮತ್ತೆ ಪ್ಯಾರಲಲ್ ಇರೋದ್ರಿಂದ ಸೊ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಏನಾಗ್ತವೆ, ಅವು ಕೂಡ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಬರೀತೀನಿ. ರೀಸನ್ ಕೊಡ್ತೀನಿ, ಏನಂತ ಕೊಡ್ತೀನಿ ರೀಸನ್ನ, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಹೌದಾ? ಆ್ಯಂಗಲ್ಸ್ ಯಾವುದ್ಯಾವುದಕ್ಕಿದೆ, ಅದು ಪ್ಯಾರಲಲ್ ಲೈನ್ಸ್ ಯಾವ್ಯಾವು, ಎ ಬಿ ಪ್ಯಾರಲಲ್ ಟು ಸಿ ಡಿ, ಅದಕ್ಕೆ ಇದೆ. ಟ್ರಾನ್ಸ್ಫರ್ಸಲ್ ಒಮ್ಮೆ ಸಿ ಎ ಆಗ್ತಾಯಿದೆ, ಇನ್ನೊಮ್ಮೆ ಡಿ ಬಿ ಆಗ್ತಾಯಿದೆ ನೋಡಿ. ಇಲ್ಲಿ ಸಿ ಎ ಅನ್ನುವಂಥದ್ದು ಟ್ರಾನ್ಸ್ಫರ್ಸಲ್ ಆಗಿದೆ, ಒಂದು ಸರಿ ಡಿ ಬಿ ಆಗಿದೆ, ಅದೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿರುವಂಥದ್ದು ಈ ಆ್ಯಂಗಲ್ ಇದಕ್ಕೆ ಈಕ್ವಲ್, ಈ ಆ್ಯಂಗಲ್ ಇದಕ್ಕೆ ಈಕ್ವಲ್, ಈ ಆ್ಯಂಗಲ್ ಇದಕ್ಕೆ ಈಕ್ವಲ್ ಅಂದರೆ ಎ ಸಿಮಿಲಾರಿಟಿಯಿಂದ ಏನಾಗುತ್ತೆ ಹೇಳಿ ನೋಡೋಣ. ಬೈ ಎ ಸಿಮಿಲಾರಿಟಿಯನ್ನು ನಾವು ಬಳಸ್ಕೊಂಡ್ರೆ ಸೊ ಅದರಿಂದ ಏನಾಗುತ್ತೆ, ಓಕೆ, ಯಾವ್ಯಾವ ಟ್ರ್ಯಾಂಗಲ್ ಅದು, ಟ್ರ್ಯಾಂಗಲ್ ಎ ಒ ಬಿ ಈಸ್ ಸಿಮಿಲರ್ ಟು ಟ್ರ್ಯಾಂಗಲ್ ಸಿ ಒ ಡಿ ಆಗುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಬೈ ರೇಷೋ ಆಫ್ ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್, ಬೈ ರೇಷೋ ಆಫ್ ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್. ಹೌದಾ? ಸೊ ಸಿಮಿಲರ್ ಟ್ರ್ಯಾಂಗಲ್ಸ್ದು ರೇಷೋ ಏನಿದೆಯಲ್ಲ, ಅದರ ಪ್ರಕಾರ ಏನಾಗುತ್ತೆ ಹೇಳಿ, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಒ ಡಿ ಈಸ್ ಈಕ್ವಲ್ ಟು ಏನಂತ ಬರೀಬೋದು ನಾನು, ಎ ಬಿ ಡಿವೈಡೆಡ್ ಬೈ ಸಿ ಡಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ? ಆಫ್ಕೋರ್ಸ್ ಬರೀಬೋದು. ಯಾಕೆ ಬರೀಬೋದು ಹೇಳಿ ಈ ರೀತಿಯಾಗಿ, ಯಾಕಂದರೆ ಎ ಬಿ ಜೊತೆಗೆ ಯಾವ್ದು ಬರುತ್ತೆ, ಸಿ ಡಿ ಬರುತ್ತೆ, ಅದನ್ನು ಬರೆದಿದ್ದೀನಿ. ಉಳಿದದ್ದು ಎ ಒ ಮತ್ತು ಸಿ ಒ ಯಾಕೆ ಬರೋದಿಲ್ಲ ಅಂದರೆ ಎ ಬಿ ಮತ್ತು ಸಿ ಡಿಗಳ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ನೋಡಿ. ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು 3 ಸಿ ಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅದನ್ನು ಚೂಸ್ ಮಾಡಿದ್ದೀನಿ. ಸೊ ಮುಂದೆ ಹೋಗಿ ಏನಾಗುತ್ತಿದ್ದು, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಒ ಡಿ ಈಸ್ ಈಕ್ವಲ್ ಟು ಎ ಬಿ ಬದಲಿಗೆ ಏನಂತ ಬರೀತೀನಿ, 3 ಸಿ ಡಿ ಅಂತ ಬರೀತೀನಿ, ಡಿವೈಡೆಡ್ ಬೈ ಸಿ ಡಿ ಅಂತ ಬರೀತೀನಿ. ಯಾಕಂದರೆ ಎ ಬಿ ಅಂದರೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಬಿ ಅಂದರೆ ಏನಂತ ಹೇಳಿದ್ದಾರೆ, 3 ಸಿ ಡಿ ಅಂತ ಹೇಳಿದ್ದಾರೆ. ಸೊ 3 ಸಿ ಡಿ ಡಿವೈಡೆಡ್ ಬೈ 3 ಸಿ ಡಿ ಆಯಿತು. ನೆಕ್ಸ್ಟ್ ಮತ್ತೆ ಏನು ಮಾಡ್ತೀನಿ, ಹೋಲ್ ಸ್ಕ್ವೇರ್ ಮಾಡ್ತೀನಿ ಇದಕ್ಕೆ. ಸೊ ಸಿ ಡಿ ಕ್ಯಾನ್ಸಲ್ ಆಗ್ತವೆ, ಕ್ಯಾನ್ಸಲ್ ಆಗಿ 3/1 ಹೋಲ್ ಸ್ಕ್ವೇರ್, 3/1 ಹೋಲ್ ಸ್ಕ್ವೇರ್ ಅಂದರೆ 9:1 ಆಗುತ್ತೆ. ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಒ ಡಿ ಎಷ್ಟಾಗ್ತಾಯಿದೆ, 9:1 ಆಗಿದೆ. ಆಲ್ ರೈಟ್. ಸೊ ಈ ರೀತಿಯಾಗಿರುವಂಥದ್ದು ಇದೇನು ಸಿಮಿಲರ್ ಟ್ರ್ಯಾಂಗಲ್ಸ್ ಇರ್ತಾವಲ್ಲ, ಅದರದ್ದು ಏರಿಯಾ ಆಫ್ ರೇಷೋಸ್ ಆಫ್ ದೋಸ್ ಟ್ರ್ಯಾಂಗಲ್ಸ್. ಸೊ ರೇಷೋ ಆಫ್ ಏರಿಯಾ ಆಫ್ ದೋಸ್ ಟ್ರ್ಯಾಂಗಲ್ಸ್ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಇನ್ ಟ್ರ್ಯಾಂಗಲ್ ಎಕ್ಸ್ ವೈ ಝೆಡ್, ಆಫ್ಕೋರ್ಸ್ ಎಕ್ಸ್ ವೈ ಝೆಡ್ ಅಂದರೆ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇದು, ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಪಿ ಈಸ್ ಎನಿ ಪಾಯಿಂಟ್ ಆನ್ ಎಕ್ಸ್ ವೈ, ಆ್ಯಂಡ್ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಝೆಡ್. ಈ ಪಿ ಕ್ಯೂ ಅನ್ನೋಂಥದ್ದು ಎಕ್ಸ್ ಝೆಡ್ಗೆ ಏನಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಆಲ್ ರೈಟ್. ಇಫ್ ಎಕ್ಸ್ ಪಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಎಕ್ಸ್ ಪಿ ಇಲ್ಲಿದೆ ನೋಡಿ. ಸೊ ಈ ಎಕ್ಸ್ ಪಿ ಅನ್ನೋಂಥದ್ದು ಎಷ್ಟಿದೆ, ಇದು 4 ಸೆಂಟಿಮೀಟರ್ ಇದೆ. ಎಕ್ಸ್ ಪಿ ಅಂದರೆ ಗೊತ್ತಲ್ಲ, ಎಕ್ಸಿಂದ ಪಿಗೆ 4 ಸೆಂಟಿಮೀಟರ್ ಇದೆ. ಮುಂದೆ ಎಕ್ಸ್ ವೈ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಎಕ್ಸ್ ವೈ ಅಂದರೆ ಯಾವುದು, ಇಲ್ಲಿದೆ ನೋಡಿ, ಎಕ್ಸಿಂದ ವೈ ಟೋಟಲ್ ಇದೆಯಲ್ಲ, ಇದು 16 ಸೆಂಟಿಮೀಟರ್ ಇದೆ, ಇರಲಿ ಪರವಾಗಿಲ್ಲ. ಆಮೇಲೆ ಎಕ್ಸ್ ಝೆಡ್ 24, ಎಕ್ಸ್ ಝೆಡ್ ಅಂದರೆ ಎಕ್ಸಿಂದ ಝೆಡ್ಗೆ ಇಲ್ಲಿಗೆ 24 ಇದೆ. ಈಗ ಎಕ್ಸ್ ಕ್ಯೂ ಕೇಳ್ತಿದ್ದಾರೆ. ಸೊ ಈ ಎಕ್ಸ್ ಕ್ಯೂ ಅಂದರೆ ಎಷ್ಟಂತ ಕೇಳ್ತಿದ್ದಾರೆ. ಹೌದಾ? ಅದೆಲ್ಲ ಡೀಟೇಲ್ ಬರ್ಕೊಳ್ಳೋ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಎಕ್ಸ್ ಪಿ ಕ್ಯೂ ಟ್ರ್ಯಾಂಗಲ್ ಕಾಣಿಸ್ತಾ ಇದೆಯಾ, ಎಕ್ಸ್ ಪಿ ಕ್ಯೂ ಬರ್ಕೊಳ್ಳಿ ಅದನ್ನು. ಇನ್ ಟ್ರ್ಯಾಂಗಲ್ ಎಕ್ಸ್ ಪಿ ಕ್ಯೂ
ಆ್ಯಂಡ್ ಇನ್ನೊಂದು ಟ್ರ್ಯಾಂಗಲ್ ಯಾವುದು ಅಂತೇಳಿ, ಇನ್ನು ಟ್ರ್ಯಾಂಗಲ್ ಎಕ್ಸ್ ಪಿ ಕ್ಯೂ ಒಂದಾಯಿತು, ಎಕ್ಸ್ ಪಿ ಕ್ಯೂ, ಇನ್ನೊಂದು ಎಕ್ಸ್ ವೈ ಝೆಡ್. ಇವೆರಡು ಟ್ರ್ಯಾಂಗಲಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಆ್ಯಂಗಲ್ ಎಕ್ಸ್ ಅನ್ನೋವಂಥದ್ದು ಏನಿದೆ ಕಾಮನ್ ಇದೆ, ಎಕ್ಸ್ ಪಿ ಕ್ಯೂ ಅಲ್ಲಿ ಕೂಡ ಎಕ್ಸ್ ವೈ ಝೆಡಲ್ಲಿ ಕೂಡ ಎಕ್ಸ್ ಕಾಮನ್ ಇದೆ. ಸೊ ಅದಕ್ಕೋಸ್ಕರ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎಕ್ಸ್ ಅಂತ ಬರೋದು. ನಾನು ಏನಂತ ಮೆನ್ಷನ್ ಮಾಡ್ತೀನಿ ಇಲ್ಲಿ, ಕಾಮನ್ ಆ್ಯಂಗಲ್ ಅಂಥೇಳಿ ಮೆನ್ಷನ್ ಮಾಡ್ತೇನೆ. ಹೌದಾ? ಅದಾದಮೇಲೆ ಅಬ್ಸರ್ವ್ ಮಾಡಿ, ಎಕ್ಸ್ ಪಿ ಕ್ಯೂ ಅಲ್ಲಿ ಕ್ಯೂ ಅಂದರೆ ಎಷ್ಟಿದೆ, 90 ಡಿಗ್ರಿ ಇದೆ. ಎಕ್ಸ್ ವೈ ಝೆಡಲ್ಲಿ ವೈ ಅಂದರೆ ಎಷ್ಟಿದೆ, 90 ಡಿಗ್ರಿ ಇದೆ. ಆದರೆ ಕ್ಯೂ ಮತ್ತು ವೈಗಳು ಏನಾಗ್ತವೆ, ಈಕ್ವಲ್ ಆಗ್ತವೆ. ಅದಕ್ಕೇನಂತ ಬರೀತೀನಿ, ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಹೇಳಿ, ಗಿವನ್ ಇದು. ಹೌದಾ? ಸೊ ಅದಕ್ಕೋಸ್ಕರ ನಾನು ಏನು ಬರೀತೀನಿ, ದೇರ್ ಫೋರ್ ಬೈ ಎ ಸಿಮಿಲಾರಿಟಿ, ಬೈ ಎ ಸಿಮಿಲಾರಿಟೀಸ್, ಎ ಸಿಮಿಲಾರಿಟಿಯನ್ನು ಯೂಸ್ ಮಾಡೋದ್ರಿಂದ ನಾನು ಏನು ಹೇಳ್ಬೋದು ಹೇಳಿ ನೋಡೋಣ, ಟ್ರ್ಯಾಂಗಲ್ ಎಕ್ಸ್ ಪಿ ಕ್ಯೂ ಈಸ್ ಸಿಮಿಲರ್ ಟು, ನೆಕ್ಸ್ಟ್ ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ನಮ್ಗೆ ಗೊತ್ತಿದೆ ಒಂದು ಟ್ರ್ಯಾಂಗಲ್ ಇರುವಂಥದ್ದು ಎಕ್ಸ್ ಪಿ ಕ್ಯೂ, ಇನ್ನೊಂದು ಎಕ್ಸ್ ವೈ ಝೆಡ್ ಅಂತ ಗೊತ್ತಿದೆ, ಎಕ್ಸ್ ಪಿ ಕ್ಯೂ ಮತ್ತು ಎಕ್ಸ್ ವೈ ಝೆಡ್ ಅಂತ ಗೊತ್ತಿದೆ. ಬಟ್ ಈಗ ಎಕ್ಸ್ ಪಿ ಕ್ಯೂ ಬರೆದಿದ್ದೀವಿ ಅಂದರೆ ಎಕ್ಸ್ ಜಾಗಕ್ಕೆ ಏನು ಬರಬೇಕು, ಎಕ್ಸ್ ವೈ ಝೆಡಲ್ಲಿ ಎಕ್ಸೇ ಬರಬೇಕು, ಯಾಕಂದರೆ ಆ ಆ್ಯಂಗಲ್ಗೆ ಅದೇ ಬರಬೇಕು. ಅದಕ್ಕೋಸ್ಕರ ನಾನು ಏನಂತ ಬರೀತೀನಿ ಇಲ್ಲಿ, ಎಕ್ಸ್ ಅಂತ ಬರದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಕ್ಯೂ ಇದೆಯಲ್ಲ, ಕ್ಯೂ ಎಷ್ಟಿದೆ ಹೇಳಿ ನೋಡೋಣ, ಇದು 90 ಡಿಗ್ರಿ ಇದೆ. ಸೊ ಈ 90 ಡಿಗ್ರಿ ಜಾಗಕ್ಕೆ ಕ್ಯೂ ಜಾಗಕ್ಕೆ ಏನು ಬರಬೇಕು, ವೈನೇ ಬರಬೇಕು ಇಲ್ಲಿ. ಹೌದಾ? ಬೇರೆ ಬಂದರೆ ನಡೆಯೋದಿಲ್ಲ, ಕ್ಯೂ ಜಾಗಕ್ಕೆ ವೈನೇ ಬರೀಬೇಕು. ಸೊ ಅದಕ್ಕೆ ಕ್ಯೂ ಜಾಗಕ್ಕೆ ಏನಂತ ಬರೀತೀನಿ ನಾನು ಇಲ್ಲಿ, ಮೂರನೇದು ಇದೆ ಅದು ವೈ ಅಂತ ಬರೀತೀನಿ. ಇನ್ನು ಉಳಿದಿರೋದು ಯಾವುದು, ಎರಡನೇ ಟ್ರ್ಯಾಂಗಲ್ ಎಕ್ಸ್ ವೈ ಝೆಡ್ ಇದೆಯಲ್ಲ, ಸೊ ಇಲ್ಲಿ ಝೆಡ್ ಉಳಿಯುತ್ತೆ, ಅದಕ್ಕೆ ಎಕ್ಸ್ ಝೆಡ್ ವೈ ಅಂತ ಬರೀಬೇಕು. ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಪೈಥಾಗೊರಸ್ ಥಿಯರಮ್ ಮಾಡುವಾಗ ಕೂಡ ನಾವು ಮಾತಾಡ್ತೀವಿ. ಹೌದಾ? ಎಕ್ಸ್ ಪಿ ಕ್ಯೂ ಎಕ್ಸ್ ವೈ ಝೆಡ್ ಅಂತ ಬರೆದಿದ್ದೀವಿ ಅಂತ ಹೇಳಿ ಎಕ್ಸ್ ಪಿ ಕ್ಯೂಗೆ ಎಕ್ಸ್ ವೈ ಝೆಡ್ ಸಿಮಿಲರ್ ಅಂತ ಬರೆದ್ರೆ ಆನ್ಸರ್ ಬರೋದಿಲ್ಲ. ಎಕ್ಸ್ ಪಿ ಕ್ಯೂಗೆ ಎಕ್ಸ್ ಝೆಡ್ ವೈ ಸಿಮಿಲರ್ ಆಗಿದೆ ಅಂತ ಬರೀಬೇಕು. ಆಲ್ ರೈಟ್. ಸೊ ಇದಾದಮೇಲೆ ಇನ್ನೇನು ಮುಂದಿನ ಏನು ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತೇ ಇದೆ. ಏನಂತ ಬರೀಬೋದು, ಎಕ್ಸ್ ಪಿ ಡಿವೈಡೆಡ್ ಬೈ ಎಕ್ಸ್ ಝೆಡ್ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಝೆಡ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ವೈ ಅಂತ ಇದೆ. ಸೊ ಯಾವುದಾದ್ರು ಬೇಕು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ ನೋಡಿ ಅವರು. ಸೊ ಒಂದೇದು ಏನು ಮೆನ್ಷನ್ ಮಾಡಿದ್ದಾರೆ, ಎಕ್ಸ್ ಪಿ ಈಸ್ ಈಕ್ವಲ್ ಟು 4 ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಪಿ ಅಂದರೆ 4 ಅಂತ ಬರ್ಕೊಳ್ಳಿ, ಒಂದೇದೇ ಇದೆ ಅದು. ಸೊ ಎಕ್ಸ್ ಪಿ ಈಸ್ ಈಕ್ವಲ್ ಟು ಏನಂತ ಬರೀತೀವಿ, 4 ಡಿವೈಡೆಡ್ ಬೈ ಎಕ್ಸ್ ಝೆಡ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಝೆಡ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಎಕ್ಸ್ ಝೆಡ್ ಎಷ್ಟು ಅಂತ ಹೇಳಿದ್ದಾರೆ, 24 ಅಂತ ಹೇಳಿದ್ದಾರೆ. ಎಕ್ಸ್ ಝೆಡ್ 24 ಬರ್ಕೊಳ್ಳಿ ಅದನ್ನು ಕೂಡ. ಸೊ 24 ಅಂತ ಬರ್ಕೊಂಡೆ. ಈಸ್ ಈಕ್ವಲ್ ಟು ಇನ್ನು ಪಿ ಕ್ಯೂ ಮತ್ತು ಝೆಡ್ ವೈದು ಏನೂ ಇಲ್ಲವೇ ಇಲ್ಲ ಇಲ್ಲಿ. ಪಿ ಕ್ಯೂ ಎಲ್ಲಿದೆ ನೋಡಿ, ಪಿ ಕ್ಯೂ ಒಂದು ಕೂಡ ಏನೂ ಐಡಿಯಾನೇ ಇಲ್ಲ. ಇನ್ನು ಇದನ್ನು ಬಿಟ್ಟು ಇದನ್ನು ಬಿಡ್ಬೋದು ನೀವು, ಇಲ್ಲೇನಿದೆ ಅಲ್ಲ ಇದನ್ನು ಬಿಟ್ಟು ಎಕ್ಸ್ ಕ್ಯೂಗೆ ಹೋಗಿ. ಎಕ್ಸ್ ಕ್ಯೂ ಏನು ಹೇಳ್ತಿದ್ದಾರೆ ಹೇಳಿ ನೋಡೋಣ, ಎಕ್ಸ್ ಕ್ಯೂವನ್ನೇ ಕಂಡು ಹಿಡೀರಿ ಅಂತ ಕೇಳ್ತಿದ್ದಾರೆ. ಸೊ ಅದನ್ನು ಎಕ್ಸ್ ಕ್ಯೂ ಹೆಂಗಿದೆ ಹಾಗೆ ಬರ್ಕೊಳ್ಳೋಣ, ಎಕ್ಸ್ ಕ್ಯೂ ಅಂಥೇಳಿ. ಡಿವೈಡೆಡ್ ಬೈ ಎಕ್ಸ್ ವೈ ಏನಿದೆ ಅಂತ ಚೆಕ್ ಮಾಡಿ. ಎಕ್ಸ್ ವೈ ಎಲ್ಲಿದೆ ನೋಡಿ. ಸೊ ಎಕ್ಸ್ ವೈ ಇಲ್ಲಿದೆ ನೋಡಿ. ಎಕ್ಸ್ ವೈ ಅಂದರೆ ಎಷ್ಟಿದೆ, ಇದು 16 ಇದೆ. ಸೊ ಎಕ್ಸ್ ವೈ ಅಂದರೆ ಏನಂತ ಮಾಡಿ, ಇದನ್ನು 16 ಅಂತ ಬರೀರಿ. ಬರೆದಾದ್ಮೇಲೆ ಇನ್ನೇನಿದೆ ಕ್ಯಾಲ್ಕುಲೇಷನಲ್ಲಿ, ತುಂಬ ಈಸಿ ಇದೆ. ಎಕ್ಸ್ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎಕ್ಸ್ ಕ್ಯೂ ಅಂತೂ ಇಲ್ಲೇ ಇರಲಿ, 4/24 ಇದೆ ಅದು. ಆಮೇಲೆ ಇಲ್ಲಿ 16 ಇತ್ತಲ್ಲ, ಅದು ಮೇಲ್ಗಡೆ ಹೋದರೆ ಇಂಟು 16 ಆಗುತ್ತೆ. ಹೌದಾ? ಎಕ್ಸ್ ಕ್ಯೂವನ್ನು ಇಲ್ಲೇ ಬರೆದಿದ್ದೀವಿ, 4/24 ಅಲ್ಲೇ ಇದೆ, 16 ಮಾತ್ರ ಆ ಕಡೆ ಕಳಿಸಿದ್ದೀವಿ. 4 4s ಆಗುತ್ತೆ, ನೆಕ್ಸ್ಟ್ 4 6 ಆಗುತ್ತೆ, ನೆಕ್ಸ್ಟ್ 2 2s ಆಗುತ್ತೆ, ನೆಕ್ಸ್ಟ್ 2 3s ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 8/3 ಸೆಂಟಿಮೀಟ್ರ್ ಅಂತ ಆಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಷನ್ನ ಇನ್ನೊಂದು ಸರಿ. 4/24 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಬೈ 16 ಇದೆ. ಸೊ ಇಷ್ಟೆಲ್ಲ ಆದಮೇಲೆ 4/24 ಇಂಟು 16 ಮಾಡಿ, 4 4s 4 6 2 2s 2 3s. ಸೊ ಎಲ್ಲ ಸೇರಿಕೊಂಡು 8/3 ಸೆಂಟಿಮೀಟರ್ ಅಂತ ನಮಗೆ ಆನ್ಸರ್ ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಕ್ಯಾಲ್ಕುಲೇಷನ್ಸನ್ನು ನೋಡಿ. ಇಲ್ಲಿ ಯಾವುದು ಯೂಸಿಗೆ ಬಂದು ನಮಗೆ ಯೂಸಿಗೆ ಬಂದಿದ್ದು ಎಸ್ ಏನಿತ್ತಲ್ಲ, ಸೊ ಆ ಸಿಮಿಲಾರಿಟಿ ಕ್ರೈಟೀರಿಯಾ ಇತ್ತಲ್ಲ, ಸೊ ಆ ಎಸ್ ಸಿಮಿಲಾರಿಟಿ ಕ್ರೈಟೀರಿಯಾನ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಲೆಂತ್, ಇನ್ನೊಂದು ಲೆಂತ್, ಮತ್ತೊಂದು ಲೆಂತ್, ಈ ರೀತಿಯ 3 ಲೆಂತ್ ಕೊಟ್ಟು 4ನೇ ಲೆಂತನ್ನು ಕೇಳ್ತಾ ಇದ್ದರೆ ಅದು ಯೂಶ್ವಲಿ ಎಸ್ ಇರುತ್ತೆ, ಅಥವಾ ಬಿ ಪಿ ಟಿ ಇರ್ಬೋದು. ಇದರಲ್ಲಂತೂ ಪ್ಯಾರಲಲ್ ಕಾನ್ಸೆಪ್ಟ್ ಬರಲಿಲ್ಲ. ಬಿ ಪಿ ಟಿ ಬರುವಂಥದ್ದು ಪ್ಯಾರಲಲ್ ಲೈನ್ ಇದ್ದರೆ ಬರುತ್ತೆ. ಸೊ ಅದಕ್ಕೋಸ್ಕರ ಸಿಚುವೇಶನ್ ತಕ್ಕಂಗೆ ನೀವು ಅನಲೈಸ್ ಮಾಡೋದನ್ನು ಕಲಿಬೇಕು, ಅದು ಪ್ರಾಕ್ಟೀಸ್ ಮಾಡ್ದಂಗೆ ಬರುತ್ತೆ. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. ಇನ್ನೇನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ. ಆಲ್ ರೈಟ್. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಈ ರೀತಿಯಾಗಿ ಎ ಬಿ ಸಿ ಅಂಥೇಳಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ ಇಲ್ಲಿ. ಹೌದಾ? ಸೊ ಇದಕ್ಕೆ ಹೆಸರನ್ನು ಕೊಟ್ಬಿಡೋಣ, ಎ ಬಿ ಸಿ ಅಂಥೇಳಿ. ಅಂದರೆ ಎಲ್ಲ ಸೈಡ್ಗಳು ಸೇಮ್ ಇರ್ತವೆ. ಎ ಬಿ ಸಿ ಅಂದರೆ ಇದು ಎ ಇರಬೇಕು, ಇದು ಎ ಇರಬೇಕು, ಆಮೇಲೆ ಟೋಟಲ್ ಆಗಿ ಈ ಬಿ ಸಿ ಏನಿದೆಯಲ್ಲ ಇದು ಕೂಡ ಎ ಇರಬೇಕು. ಆ ಸೈಡೇ ಇರಲಿ ನಿಮಗೆ.
ಮುಂದೆ ಏನು ಹೇಳ್ತಿದ್ದಾರೆ, ಡಿ ಈಸ್ ಎ ಪಾಯಿಂಟ್ ಆನ್ ಬಿ ಸಿ. ಈ ಬಿ ಸಿ ಮೇಲ್ಗಡೆ ಒಂದು ಡಿ ಅನ್ನುವಂಥದ್ದು ಒಂದು ಪಾಯಿಂಟ್ ಇದೆ. ಸಚ್ ದ್ಯಾಟ್ ಬಿ ಡಿ ಈಸ್ ಈಕ್ವಲ್ ಟು 1/3 ಬಿ ಸಿ. ಅಂದರೆ ಡಿ ಅನ್ನುವಂಥದ್ದು ಒಂದು ಪಾಯಿಂಟ್ ಇದೆ ಇಲ್ಲಿ. ಸೊ ಈ ರೀತಿಯಾಗಿ ಡಿ ಅನ್ನುವಂಥದ್ದು ಒಂದು ಪಾಯಿಂಟ್ ಇದೆ. ಸಚ್ ದ್ಯಾಟ್ ದಿಸ್ ಬಿ ಡಿ, ಇಲ್ಲಿ ಬಿ ಡಿ ಅನ್ನುವಂಥದ್ದು ಏನಿದೆಯಲ್ಲ, ದಿಸ್ ಬಿ ಡಿ ಈಸ್ 1/3 ಆಫ್ ಬಿ ಸಿ. ಈ ಬಿ ಸಿದು 1/3 ಇದೆ ಅದು. ಹೌದಾ? ಸೊ ಬೇಕಾದ್ರೆ ಇದನ್ನು ಜಾಯಿನ್ ಮಾಡ್ಕೊಳ್ಳಿ ನೀವು, ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ಬಿ ಡಿ ಇದೆಯಲ್ಲ, ಇಲ್ಲೊಂದು ಲೈನನ್ನು ಈ ರೀತಿಯಾಗಿ ಜಾಯಿನ್ ಮಾಡ್ಕೊಂಡ್ರೆ ಈ ಬಿ ಡಿ ಅನ್ನುವಂಥದ್ದು 1/3 ಆಫ್ ಬಿ ಸಿ ಅಂತಿದ್ದಾರೆ. ಇಲ್ಲಿದೆ ನೋಡಿ, ಬಿ ಡಿ ಈಸ್ ಈಕ್ವಲ್ ಟು 1/3 ಆಫ್ ಬಿ ಸಿ. ಬಿ ಸಿ ಅಂದರೆ ಟೋಟಲ್ ಎಷ್ಟಿದೆ ಇದು? ಸೊ ಬಿ ಸಿ ಅನ್ನುವಂಥದ್ದು ಎ ಇದೆ. ಸೊ 1/3 ಆಫ್ ಎ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಆಲ್ ರೈಟ್. ಮುಂದೆ ಏನು ಪ್ರೂವ್ ಮಾಡಿದ್ದಾರೆ ಅವರು? 9AD², ಅಂದರೆ ಇಲ್ಲಿ ಎ ಡಿ ಅನ್ನುವಂಥದ್ದು ಇದೆಯಲ್ಲ, 9AD² ಈಸ್ ಈಕ್ವಲ್ ಟು 7AB² ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಂತರೂ 1/3 ಬಂದಿದೆ, ಯಾವುದೇ ಪರ್ಪೆಂಡಿಕ್ಯುಲರ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಈ ರೀತಿಯಾಗಿ ಎ ಇಂದ ಸ್ವಲ್ಪ ಈ ರೀತಿಯಾಗಿ ಹಿಂಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ರನ್ನು ಹಾಕ್ಕೊಳ್ತೀನಿ ಇಲ್ಲಿ. ಹೌದಾ? ಈ ಪಾಯಿಂಟ್ಗೆ ಏನಂತ ಕರಿತೀನಿ ಅಂದರೆ ಇ ಅಂತ ಕರಿತೀನಿ. ಹೌದಾ? ಸೊ ಏನು ಕನ್ಸ್ಟ್ರಕ್ಷನ್ ಮಾಡಿದೆ ನಾನು ಇಲ್ಲಿ? ಸೊ ಕನ್ಸ್ಟ್ರಕ್ಷನ್ ವಾಟ್ ಐ ಡಿಡ್ ಈಸ್ ಈ ಡ್ರಾ ಎ ಇ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಇ ಅನ್ನುವಂಥದ್ದನ್ನು ಬಿ ಸಿಗೆ ನಾನು ಏನು ಮಾಡಿದೆ? ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿಕೊಂಡೆ. ಸೊ ಇಲ್ಲಿರುವಂಥ ಆ್ಯಂಗಲ್ ಕೂಡ ಇದು 90 ಡಿಗ್ರಿ ಇದೆ. ಹೌದಾ? ಇಷ್ಟು ಗೊತ್ತಾಯ್ತಲ್ಲ ನಿಮಗೆ. ಈಗ ಆಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆದರೆ ಈ ಬಿ ಇ ಎಷ್ಟಾಗುತ್ತೆ ನೋಡಿ, ಬಿ ಇ ವ್ಯಾಲ್ಯೂವನ್ನು ಚೆಕ್ ಮಾಡಿ. ಟೋಟಲ್ ಬಿ ಸಿ ಎಷ್ಟಿದೆ? ಇದು ಎ ಇದೆ, ಅದಕ್ಕೋಸ್ಕರ ಬಿ ಇ ಎಷ್ಟಾಗುತ್ತೆ? 1/2 ಎ ಆಗುತ್ತೆ, ಅಥವಾ A/2 ಆಗುತ್ತೆ, ಯಾವುದಾದ್ರು ಬರೀರಿ. ಸೊ ಬಿ ಇ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಹಾಫ್ ಆಫ್ ಬಿ ಸಿ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಬಿ ಇ ಅನ್ನುವಂಥದ್ದು ಹಾಫ್ ಆಫ್ ಬಿ ಸಿ. ಬಿ ಸಿದು ಹಾಫ್ ಆಗುತ್ತೆ, ಅದಕ್ಕೆ 1/2 ಬಿ ಸಿ ಅಂತ ಬರೆದಿದ್ದೀನಿ. 1/2 ಬಿ ಸಿ ಅಂದರೆ 1/2 ಇಂಟು ಬಿ ಸಿ ಅಂದರೆ ಏನಿದೆ? ಇದು ಎ. ಬಿ ಇಂದ ಸಿಗೆ ಎ ಇದೆ. ಸೊ ಅದಕ್ಕೋಸ್ಕರ ಬಿ ಇ ಈಸ್ ಈಕ್ವಲ್ ಟು 1/2 ಎ ಆಯಿತು. ಹೌದಾ? ಬಿ ಇ ಅನ್ನುವಂಥದ್ದು. ಹೌದಾ? ಆಮೇಲೆ ಇಲ್ಲಿ ನಮಗೆ ಬಿ ಡಿ ಇದೆಯಲ್ಲ, ಬಿ ಡಿ ಅವಶ್ಯಕತೆ ಇಲ್ಲ, ಯಾಕಂದರೆ ಆನ್ಸರಲ್ಲಿ ಎಲ್ಲೂ ಬಿ ಡಿ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಾದ್ರೂ ಬಿ ಡಿ ಇದೆಯಾ? ನಮಗೆ ಬೇಕಾಗಿರೋ ಯಾವುದು? ಎ ಡಿ ಬೇಕು. ಎ ಡಿ ಅನ್ನೋಂಥದ್ದು ಇಲ್ಲಿದೆ ನೋಡಿ, ಎ ಡಿ ಬೇಕು, ಇನ್ನೊಂಥದ್ದು ಎ ಬಿ ಬೇಕು. ಹೌದಾ? ಸೊ ಇವೆರಡೇ ಬೇಕಾಗಿರೋದ್ರಿಂದ ನಾವೇನು ಮಾಡ್ಕೊಳ್ಳೋಣ, ಈ ಎ ಡಿ ಬರೋ ಥರ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕಂಡುಹಿಡ್ಕೊಂಡು ಈ ಡಿ ಇಯನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿದೆ ನೋಡಿ, ಈ ಡಿ ಇ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಡಿ ಇಂದ ಈಗಿದೆಯಲ್ಲ, ಸೊ ಅದನ್ನು ಕಂಡುಹಿಡ್ಕೊಳ್ಳೋಣ. ಸೊ ಡಿ ಇ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ? ಡಿ ಇ ಈಸ್ ಈಕ್ವಲ್ ಟು ಇಲ್ಲಿರುವಂಥದ್ದು ಡಿ ಇಂದ ಈಗಿರುವಂಥದ್ದು ಬಿ ಇ ಮೈನಸ್ ಬಿ ಡಿ ಆಗುತ್ತೆ. ಈ ಬಿ ಇ ಅಲ್ಲಿ ಈ ಬಿ ಡಿಯನ್ನು ಮೈನಸ್ ಮಾಡಿದ್ರೆ ಡಿ ಇ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಏನಂತ ಬರೀತೀನಿ ನಾನು? ಬಿ ಇ ಮೈನಸ್ ಬಿ ಡಿ ಮಾಡಿದ್ರೆ ನಮಗೆ ಡಿ ಇ ಉಳಿಯುತ್ತೆ. ಸೊ ಬಿ ಇ ಅಂದರೆ ಏನಿದೆ? ಇದು 1/2 ಎ ಇದೆ, ಮೈನಸ್ ಬಿ ಡಿ ಅಂದರೆ ಏನಿದೆ? ಬಿ ಡಿ ನೋಡಿ, ಇಲ್ಲಿ ಬಿ ಡಿ ಅಂದರೆ 1/3 ಎ ಇದೆ. ಹೌದಾ? ಸೊ ಇದನ್ನ ನೀಟಾಗಿ ಬರ್ಕೊಳ್ಳಿ. ಏನಾಗುತ್ತೆ? ಇದು A/2 ಮೈನಸ್ A/3 ಆಯಿತು, ಅಂದರೆ ಇದು ಡಿ ಇ ಆಯಿತು. ಆಲ್ ರೈಟ್. ಸೊ ಈ ಡಿ ಇ ವ್ಯಾಲ್ಯೂವನ್ನು ಕಂಪ್ಲೀಟಾಗಿ ಇಲ್ಲೇ ಕಂಡು ಹಿಡ್ಕೊಂಡ್ಬಿಡೋಣ. ಸೊ ಎಷ್ಟಾಗುತ್ತೆ ಹೇಳಿ ನೋಡೋಣ? ಇದು ಡಿ ಇ ಅಂದರೆ ಡಿ ಇ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಏನಾಗುತ್ತೆ? 6 ಆಯಿತು. 2 3s ಆ್ಯಂಡ್ 3 2s ಅಂದರೆ 3a ಮೈನಸ್ 2a ಆಯಿತು. ಸೊ ಡಿ ಇ ಈಸ್ ಈಕ್ವಲ್ ಟು A/6 ಆಯಿತು. ಇಷ್ಟಿರಲಿ. ಡಿ ಇ ಅಂದರೆ ಎಷ್ಟಾಯಿತು? ಇದು ಇಲ್ಲಿದೆ ನೋಡಿ, ಡಿ ಇ ಅಂದರೆ A/6 ಅಂತ ಬಂದಿದೆ. ಅದೇ ರೀತಿಯಾಗಿ ಎ ಇಯನ್ನು ಕಂಡು ಹಿಡ್ಕೋಬೋದಾ? ಚೆಕ್ ಮಾಡೋಣ. ಸೊ ಎ ಇ ಕಂಡು ಹಿಡಿಬೇಕಾಗಿದ್ರೆ ಈ ಟ್ರ್ಯಾಂಗಲ್ ಕಾಣಿಸ್ತಾ ಇದೆಯಾ? ಎ ಬಿ ಇ ಅನ್ನುವಂಥದ್ದು ದೊಡ್ಡ ಟ್ರ್ಯಾಂಗಲ್. ಅಲ್ಲಿ ಬರೀತೀನಿ, ಇನ್ ರೈಟ್ ಟ್ರ್ಯಾಂಗಲ್ ಎ ಬಿ ಇ. ರೈಟ್ ಟ್ರ್ಯಾಂಗಲ್ ಎ ಬಿ ಇ ಇದೆಯಲ್ಲ, ಸೊ ಅದರಲ್ಲಿ ನಾನೇನು ಮಾಡ್ಬೋದು ಅಂದರೆ ಈಗ ಈ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ ನೋಡೋಣ? AB² ಈಸ್ ಈಕ್ವಲ್ ಟು, ಹೌದಾ? ಎ ಬಿ ಇಯಲ್ಲಿ AB² ಈಸ್ ಈಕ್ವಲ್ ಟು BE² ಪ್ಲಸ್ AE² ಆಗುತ್ತೆ. ಸೊ ಅದಕ್ಕೋಸ್ಕರ AB² ಈಸ್ ಈಕ್ವಲ್ ಟು BE² ಪ್ಲಸ್ AB² ಈಸ್ ಈಕ್ವಲ್ ಟು BE² ಪ್ಲಸ್ AE² ಅಂತ ಬರೆದಿದ್ದೀನಿ. ಹೌದಾ? ಸೊ ಎ ಬಿ ಅಂದರೆ ಏನಿದೆ? ಅದು ಎ ಇದೆ, A² ಆಯಿತು, ಈಸ್ ಈಕ್ವಲ್ ಟು ಬಿ ಇ ಅಂದರೆ ಏನಿದೆ ಹೇಳಿ ನೋಡೋಣ? ಬಿ ಇ. ಸೊ ಬಿ ಇ ವ್ಯಾಲ್ಯೂ ಅಂದರೆ A/2 ಇದೆ. ಸೊ A/2² ಅಂತ ಬರೀತೀನಿ. ಆಲ್ ರೈಟ್. ಪ್ಲಸ್ ಎ ಇ ಅಂದರೆ ಏನಿದೆ? ಎ ಇ ಅನ್ನೋದನ್ನೇ ಕಂಡುಹಿಡಿಬೇಕಾಗಿದೆ. ಈಗ ಅದೇ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನಂತ ಬರೀತೀನಿ? AE² ಅಂತ ಬರೀತೀನಿ. ಹೌದಾ? ಸೊ ಬರೆದಾದ್ಮೇಲೆ ಏನಾಗುತ್ತೆ? ಇದು A² ಈಸ್ ಈಕ್ವಲ್ ಟು A/2² ಅಂದರೆ A²/4 ಆಗುತ್ತೆ, ಪ್ಲಸ್ AE² ಆಯಿತು. ಆಲ್ ರೈಟ್. ಸೊ AE² ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? AE² ಈಸ್ ಈಕ್ವಲ್ ಟು A² ಮೈನಸ್ A²/4 ಆಯಿತು. ಇಲ್ಲಿ 1 ಉಳಿಯುತ್ತೆ. ಉಳಿದಾದ್ಮೇಲೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಇಲ್ಲಿ 4 ಆಗುತ್ತೆ.
1 4s ಆ್ಯಂಡ್ 4 1s. ಸೊ 4a² ಮೈನಸ್ a² ಅಂದರೆ ಇಲ್ಲೇನು ಬರ್ತಾ ಇದೆ, ae² ಬರ್ತಾ ಇದೆ. ಸೊ ae ಈಸ್ ಈಕ್ವಲ್ ಟು ಅಲ್ಟಿಮೇಟಾಗಿ ಅಥವಾ ae² ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 3a² ಡಿವೈಡೆಡ್ ಬೈ 4 ಆಗುತ್ತೆ. ನಮಗೆ ae² ಏನಿದೆ ಅಷ್ಟೇ ಇಟ್ಕೊಳ್ಳೋಣ, ಅದನ್ನು ae² ಏನಿದೆ ಅಷ್ಟಕ್ಕೆ ಬಿಡಿ, ಅದನ್ನ ಏನು ಪ್ರಾಬ್ಲಮ್ ಇಲ್ಲ. ಸೊ ae² ಆ್ಯಸ್ ಯೂಶ್ವಲ್ ಆಗಿ ಏನಿದೆ ಅದನ್ನು ರೌಂಡ್ ಆಫ್ ಮಾಡ್ಕೊಳ್ಳಿ, ಅದನ್ನು ಬ್ರ್ಯಾಕೆಟಲ್ಲಿ ಅಥವಾ ಬಾಕ್ಸಲ್ಲಿ ಇಟ್ಕೊಳ್ಳಿ ಅದನ್ನು. ಅದಾದಮೇಲೆ ಇನ್ನೊಂದು ಟ್ರ್ಯಾಂಗಲ್ ಕಾಣಿಸುತ್ತಾ ನೋಡಿ ಇಲ್ಲಿ, ಇನ್ನೊಂದು ಟ್ರ್ಯಾಂಗಲ್. ಯಾವ ಟ್ರ್ಯಾಂಗಲ್ ಅದು, ಏನು ಟ್ರ್ಯಾಂಗಲ್, ಯಾವ ಟ್ರ್ಯಾಂಗಲ್ ಅಂದರೆ ಅದು ಇಲ್ಲಿದೆ ನೋಡಿ, ADE ಅನ್ನುವಂಥ ಟ್ರ್ಯಾಂಗಲ್, ADE ಹೌದಾ. ಸೊ ADE ಅಂತ ಬರೀತೀನಿ. ಏನು ಟ್ರ್ಯಾಂಗಲ್ ADE ಅಪ್ಲೈ ಪೈಥಾಗೊರಸ್ ಥೆರಮ್. ಮೊದಲು ಕೂಡ ಪೈಥಾಗೊರಸ್ ಥೆರಮನ್ನು ಅಪ್ಲೈ ಮಾಡಿದ್ದೀವಿ, ಈ ಕೂಡ ನಾವು ಅಪ್ಲೈ ಮಾಡ್ತಾಯಿದ್ದೀವಿ. ಅಪ್ಲೈ ಪೈಥಾಗೊರಸ್ ಥೆರಮ್. ಪೈಥಾಗೊರಸ್ ಥೆರಮನ್ನು ನೀವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ ನೋಡೋಣ ಇಲ್ಲಿ. ಇದು 90 ಡಿಗ್ರಿ ಇದೆಯಲ್ಲ. AD² ಈಸ್ ಈಕ್ವಲ್ ಟು DE² ಪ್ಲಸ್ AE² ಆಗುತ್ತೆ. ಅದನ್ನೇ ಬರೀತಾ ಇದ್ದೀನಿ ಹೌದಾ. ಏನಾಗುತ್ತೆ ಹೇಳಿ ನೋಡೋಣ. AD² ಈಸ್ ಈಕ್ವಲ್ ಟು DE² ಪ್ಲಸ್, ಇನ್ನೊಂದು ಸರಿ ಹೋಗೋಣ ನೋಡೋಣ, ಯಾವುದು ಮಿಸ್ಟೇಕ್ ಆಗಬಾರ್ದು. AD² ಈಸ್ ಈಕ್ವಲ್ ಟು DE² ಪ್ಲಸ್ AE² ಅಂತ ಬರೀತೀನಿ ಹೌದಾ, ಪ್ಲಸ್ AE² ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೀನಿ. AD² ಈಸ್ ಈಕ್ವಲ್ ಟು DE² ಪ್ಲಸ್ AE². ಇನ್ನು AD ಅಂದರೆ ಏನು ಬಂದಿದೆ ನಮಗೆ, AD ಅಂದರೆ ಏನಾದರೂ ಇದೆಯಾ, ಏನೂ ವ್ಯಾಲ್ಯೂ ಇಲ್ಲ, ಅದಕ್ಕೆ AD² ಅಂತ ಬರೀತೀನಿ. ಈಸ್ ಈಕ್ವಲ್ ಟು DE ಅಂದರೆ ಕಂಡು ಹಿಡಿದಿದ್ವಲ್ಲ, ಇಲ್ಲಿದೆ ನೋಡಿ, DE ಎಲ್ಲಿ ಕಂಡು ಹಿಡಿದಿದ್ದೆ ನಾನು, DE ಅಂದರೆ a/6 ಅಂತ ಇದೆ. ಸೊ ಅದನ್ನೇ ಬರೀತೀನಿ ಇಲ್ಲಿ, a/6² ಅಂತ ಬರೀತೀನಿ. ಪ್ಲಸ್ AE² ಅಂದರೆ ಇಲ್ಲಿದೆ ನೋಡಿ, 3a² ಡಿವೈಡೆಡ್ ಬೈ 4 ಅಂತ ಇದೆ. 3a² ಡಿವೈಡೆಡ್ ಬೈ 4 ಇದೆ, ಆ್ಯಸ್ ಯೂಶ್ವಲ್ ಅದನ್ನೇ ಬರೀತೀನಿ ಹೌದಾ. ಸೊ ಮುಂದೆ ಹೋಗಿ ಏನಾಗುತ್ತೆ ಹೇಳಿ, ಇದು AD² ಈಸ್ ಈಕ್ವಲ್ ಟು a² ಡಿವೈಡೆಡ್ ಬೈ 36 ಪ್ಲಸ್ 3a² ಡಿವೈಡೆಡ್ ಬೈ 4 ಆಗುತ್ತೆ. ಆಲ್ ರೈಟ್. ಸೊ AD² ಈಸ್ ಈಕ್ವಲ್ ಟು LCM ಏನಾಗುತ್ತೆ 36. ಸೊ 36 1s ಆ್ಯಂಡ್ 4 9s. ಸೊ ಎಲ್ಲ ಸೇರಿಕೊಂಡು ಏನಾಗುತ್ತೆ, ಇದು a² ಇಂಟು 1 ಅಂದರೆ a² ಪ್ಲಸ್ 3 9s 27 ಆಗುತ್ತೆ, 27a² ಆಯ್ತದು. ಆಲ್ ರೈಟ್. ಸೊ ಆಮೇಲೆ AD² ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು a² ಪ್ಲಸ್ 27a² ಅಂದರೆ 28a² ಆಯಿತು, ಡಿವೈಡೆಡ್ ಬೈ 36 ಆಯಿತು ಇದು ಹೌದಾ. 4 7s ಆ್ಯಂಡ್ 4 9s. ಸೊ ಎಲ್ಲ ಸೇರಿಕೊಂಡು AD² ಈಸ್ ಈಕ್ವಲ್ ಟು ಏನಾಗುತ್ತೆ 7/9 a² ಅಂತ ಬರ್ತಾ ಇದೆ. ಆಲ್ ರೈಟ್. ಸೊ AD² ಈಸ್ ಈಕ್ವಲ್ ಟು 7/9 ಇಂಟು AD² ಜೊತೆಗೆ ಏನಿತ್ತು ನಮ್ಗೆ ಕೊಟ್ಟಿರುವಂಥ ಕ್ವಶನಲ್ಲಿ, AD² ಜೊತೆಗೆ ಇನ್ನೊಂದಿರೋದು AB² ಇತ್ತು. AB ಅಂದರೆ ಏನಾಗಿದೆ, ಇದು A ಆಗಿದೆ, ಅದಕ್ಕೆ A ಬದಲಿಗೆ ಏನಂತ ಬರೀತೀನಿ ನಾನು, ಇಲ್ಲಿ A ಇದೆಯಲ್ಲ, ಇದ್ರ ಬದಲಿಗೆ AB ಅಂತ ಬರೀತೀನಿ, AB² ಆಯಿತು ಇದು ಹೌದಾ. ಸೊ 9ಅನ್ನು ಈ ಕಡೆ ಕಳಿಸಿ, ಸೊ ಅದಕ್ಕೋಸ್ಕರ 9 AD² ಈಸ್ ಈಕ್ವಲ್ ಟು ಏನಾಗುತ್ತೆ 7 AB² ಬರ್ತಾ ಇದೆ. ಆಲ್ ರೈಟ್. ಸೊ 9 AD² ಈಸ್ ಈಕ್ವಲ್ ಟು 7 AB². ಅದೇ ಕೇಳಿದ್ರಲ್ಲ, ನಮಗೆ ಕೇಳಿರುವಂಥದ್ದು ಕೂಡ ಅದೇ 9 AD² ಈಸ್ ಈಕ್ವಲ್ ಟು 7 AB². ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಏನು ಡೇಟಾ ಕೊಟ್ಟಿರ್ತಾರೆ ಅದೇನಿದೆ ಮತ್ತು ಏನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂಥೇಳಿ. ಬಟ್ ಈ ವರ್ಷದಲ್ಲಿ ಈ ರೀತಿ ಕ್ವಶನ್ಸ್ಗಳು ತುಂಬ ರೇರ್ ಇದೆ, ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅವರು, ಕರೋನಾ ಬ್ಯಾಚ್ ಇರೋದ್ರಿಂದ. ಸೊ ನಾರ್ಮಲ್ ಆಗಿರುವಂಥ ಕ್ವಶನ್ಸ್ ಬರ್ತಾ ಇದೆ. ಬಟ್ ಈ ರೀತಿಯ ಕ್ವಶನ್ಸ್ ಬಂದರೂ ಕೂಡ ನಿಮ್ಮ ತಲೆ ಓಡಿಸಿ ನಿಮಗೆ ಮಾಡೋಕ್ಕೆ ಬರಬೇಕು. ಈ ಸೊಲ್ಯೂಷನನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದು. ಇದರಲ್ಲಿ ಎಲ್ಲ ಥಿಯರಮ್ಸ್ಗಳನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಲ್ ರೈಟ್. ಸೊ ಇದೇ ರೀತಿಯಾಗಿ ನೀವು ಸ್ಟಡಿ ಮಾಡ್ತಾಯಿರಿ, ಎಲ್ಲ ಕ್ವಶನ್ಸ್ಗಳನ್ನ ನೋಡ್ತಾಯಿರಿ. ಸೊ MCQs ಆಗಲಿ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಮತ್ತು 5 ಮಾರ್ಕ್ದಂಥ ಥಿಯರಮ್ ಇದೆ. ಇವು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಹೌದಾ. ಇಷ್ಟಾದಮೇಲೆ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಬಿಡಿಸಿದ್ದೀನಿ ಹೌದಾ. ಸೊ ಅದಲ್ಲದೆ ಶಾರ್ಟ್ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ಹೌದಾ. ಇವೆಲ್ಲ ನೋಡಿದ್ದೇ ಆದಲ್ಲಿ 80 ಔಟ್ ಆಫ್ 80 ಯಾರು ಇಂಟೆಲಿಜೆಂಟ್ ಇದ್ದೀರಾ, ಯಾರು ಸ್ಟಡೀಸಲ್ಲಿ ನೀವು ಚೆನ್ನಾಗಿ ಮಾಡಬೇಕು, 80 ಔಟ್ ಆಫ್ 80 ಟಾರ್ಗೆಟ್ ಮಾಡಿದರೆ ಅವ್ರು ಆರಾಮಾಗಿ ಪಡಿಬೋದು ಇವೆಲ್ಲ ನೋಡಿದ್ರೆ. ಮತ್ತು ಇನ್ನು ಕಾನ್ಫಿಡೆನ್ಸ್ ಯಾರಿಲ್ಲ ಅವರು ಪಾಸಿಂಗ್ ಪ್ಯಾಕೇಜ್ ನೋಡಿದ್ರೆ 40ರಿಂದ 50 ಮಾರ್ಕ್ಗಳನ್ನು ಡೆಫಿನೆಟಾಗಿ 80ಕ್ಕೆ ನೀವು ಪಡಿಬೋದು. ಆಲ್ ರೈಟ್. ಖುಷಿಯಾಗಿರಿ, ಸ್ಟಡಿ ಮಾಡ್ತಾಯಿರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.